ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳಿರುವಂತಹ ಒಂದು ಮಾತನ್ನ ಈ ಒಂದು ಸಂದರ್ಭದಲ್ಲಿ ನೆನೆಸ್ಕೊಳ್ತೇನೆ. ಕಾರಣ ಇಷ್ಟೇ, ಇದೀಗ ನಾವು ಹೊಸದಾಗಿ ಪ್ರಾರಂಭವಾಗ್ತಿರುವಂತಹ ವಿದ್ಯಾರ್ಥಿ ನಿಲಯದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಇರ್ತೇವೆ. ಈ ಒಂದು ಕಾರ್ಯಕ್ರಮ ಒಂದು ನೂತನವಾದಂತಹ ಕಟ್ಟಡವನ್ನ ಉದ್ಘಾಟನೆಯನ್ನು ಮಾಡಲಾಗಿದೆ. ಸರಿಸುಮಾರು 7 ರಿಂದ 8 ತಿಂಗಳ ಕಟ್ಟಡ ಕಾಮಗಾರಿ ಪೂರ್ಣಗೊಂಡ ನಂತರ ಅನಿವಾರ್ಯವಾಗಿ ಬೇರೆ ಖಾಸಗಿ ಬಾಡಿಗೆ ಕಟ್ಟಡದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಎಲ್ಲ ಮೂಲಭೂತ ಸೌಕರ್ಯಗಳನ್ನ ಒಳಗೊಂಡಂತ ಒಂದು ಅತ್ಯುತ್ತಮವಾದಂಥ ಕಟ್ಟಡವನ್ನು ಉದ್ಘಾಟನೆ ಮಾಡಿದ್ದಾರೆ. ಸುಮಾರು 6.5 ಕೋಟಿ ವೆಚ್ಚದ ಒಂದು ಕಟ್ಟಡ, 100 ವಿದ್ಯಾರ್ಥಿಗಳಿಗೂ ಕೂಡ ಅನುಕೂಲವಾಗುವಂತ ಕಟ್ಟಡವನ್ನ ಸರ್ಕಾರದ ವತಿಯಿಂದ ನಿರ್ಮಿಸಿ ನಿಮ್ಮೆಲ್ಲರ ಒಂದು ಶ್ರೇಯೋಭಿವೃದ್ಧಿಗಾಗಿ ಇವತ್ತು ಉದ್ಘಾಟನೆ ಮಾಡಿದ್ದಾರೆ. ಮೊದಲನೇದಾಗಿ ಈ ಕಟ್ಟಡದ ಸದುಪಯೋಗವನ್ನು ತಾವೆಲ್ಲ ಪಡ್ಕೊಳ್ಬೇಕು. ಎರಡನೇದಾಗಿ ಇದು ಕೇವಲ ಸರ್ಕಾರ ಕಟ್ಟಿರ್ತಕ್ಕಂಥ ಒಂದು ಕಟ್ಟಡ ಕೇವಲ ಕಟ್ಟಡ ಮಾತ್ರ ಅಲ್ಲ. ಯಾರು ವಿದ್ಯಾರ್ಥಿಗಳು ಈ ಒಂದು ವಿದ್ಯಾರ್ಥಿ ನಿಲಯದಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತೀರಾ, ನಿಮಗೆ ಒಂದು ನಿಖರವಾದಂತಹ ಗುರಿ ಇರಬೇಕು ಜೀವನದಲ್ಲಿ. ಈ ವಿದ್ಯಾರ್ಥಿ ನಿಲಯದಲ್ಲಿ ಏನಾದರೂ ಓದಿ ಸಾಧನೆ ಮಾಡಿ ತಂದೆ ತಾಯಿಗಳಿಗೆ ಒಂದು ಒಳ್ಳೆಯ ಹೆಸರು ತಂದು ಕೊಡುವ ಮೂಲಕ ಸಮಾಜದ ಒಬ್ಬ ಆದರ್ಶ ಪ್ರಜೆಗಳಾಗಬೇಕು. ಹಾಗಾಗಿ ನೀವೆಲ್ಲರೂ ಕೂಡ ಬಂದಿರತಕ್ಕಂಥ ವಿದ್ಯಾರ್ಥಿನಿಯರು ತಾವೆಲ್ಲ ಏನಿದ್ದೀರಾ, ನಿಮ್ಮ ತಂದೆ ತಾಯಿಗಳ ಆಸೆ ಏನಿದೆ, ಯಾವ ತಂದೆ ತಾಯಿಗಳು ಕೂಡ ನನ್ನ ಮಕ್ಕಳು ಮನೆಯನ್ನ ಬಿಟ್ಟು ಹೊರಗಡೆ ಹೋಗ್ಲಿ ಅನ್ನುವಂತ ಆಶಾಭಾವನೆ ಇಟ್ಕೊಂಡಿರೋದಿಲ್ಲ. ಆದ್ರೆ ಏನಾದ್ರೂ ಒಂದು ಸಾಧನೆ ಮಾಡ್ಲಿ, ಮನೆಯಿಂದ ಹೊರಗುಳಿದು ಮಾಡ್ಲಿ ಅನ್ನುವಂತ ಉದ್ದೇಶವನ್ನು ಇಟ್ಕೊಂಡಿರ್ತಾರೆ. ಸರ್ಕಾರ ಇಷ್ಟೆಲ್ಲ ವೆಚ್ಚವನ್ನ ಮಾಡಿ ನಿಮ್ಮ ಏಳಿಗೆಗೋಸ್ಕರ ಇಷ್ಟು ದೊಡ್ಡ ಕಟ್ಟಡವನ್ನ ಕಟ್ಟಿ, ಕೇವಲ ಕಟ್ಟಡ ಕಟ್ಟೋದಷ್ಟೇ ಅಲ್ಲ, ಉಚಿತವಾದಂತ ಒಂದು ಆಶ್ರಯ ತಾಣ ಮತ್ತೆ ಫುಡ್ ವ್ಯವಸ್ಥೆ, ಪುಸ್ತಕದ ವ್ಯವಸ್ಥೆ ಎಲ್ಲವನ್ನೂ ಕೂಡ ಮಾಡ್ತಾ ಇರೋದ್ರಿಂದ ಎಲ್ಲ ಮಾಡ್ತಾ ಇರುವ ಉದ್ದೇಶ ನಿಮ್ಮ ಏಳಿಗೆಗಾಗಿ. ಹಾಗಾಗಿ ನಾವೆಲ್ಲರೂ ಕೂಡ ಇವತ್ತು ನಾನೊಬ್ಬ ಜಿಲ್ಲಾಧಿಕಾರಿಯಾಗಿ ಇಲ್ಲಿ ಮಾತನಾಡ್ತಾ ಇದ್ರೆ ನನ್ನ ಬದುಕಿನಲ್ಲೂ ಕೂಡ ನಾವು ಇಡೀ ವಿದ್ಯಾಭ್ಯಾಸವನ್ನ ಒಂದು ವಿದ್ಯಾರ್ಥಿ ನಿಲಯದಲ್ಲಿ ಕಲ್ತಿರೋದ್ರಿಂದ ಬಹುಶಃ ನಾನು ಇಲ್ಲಿ ನಿಂತು ಮಾತಾಡ್ಲಿಕ್ಕೆ ಸಾಧ್ಯ ಆಗಿದೆ. ಅದು ನಿಮಗೆಲ್ಲ ಮಾದರಿಯಾಗಿದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹಾಗಾಗಿ ಯಾವತ್ತೂ ಕೂಡ ನೀವು ವಿದ್ಯಾರ್ಥಿನಿಯರಾಗಿರ್ತಕ್ಕಂಥವ್ರು, ವಿದ್ಯಾರ್ಥಿಗಳು, ಇದು ಕೇವಲ ವಿದ್ಯಾರ್ಥಿ ನಿಲಯ ಅಲ್ಲ. ಯಾವತ್ತು ನೀವು ಇದನ್ನ ವಿದ್ಯಾರ್ಥಿ ನಿಲಯ ಅಲ್ಲ, ಇದೊಂದು ಜ್ಞಾನದ ದೇಗುಲ ಅಂತ ಭಾವಿಸ್ಕೊಳ್ತೀರಾ, ಅವಾಗ ನೀವೆಲ್ಲರೂ ಕೂಡ ಸಾಧನೆ ಮಾಡ್ಲಿಕ್ಕೆ ಆಗುತ್ತೆ. ಹಾಗಾಗಿ ಇದೊಂದು ವಿದ್ಯಾರ್ಥಿ ನಿಲಯ ಆದ್ರೂ ಕೂಡ ಇದೊಂದು ನಿಮಗೆ ಕುಟುಂಬ. ಈ ಕುಟುಂಬದ ಜೊತೆ ನೀವು ಇದ್ದು ಒಳ್ಳೆ ವಿದ್ಯಾಭ್ಯಾಸವನ್ನ ಕಲಿತು ಸಮಾಜಕ್ಕೆ ಏನಾದ್ರು ಒಂದು ಒಳ್ಳೆಯ ಕೊಡುಗೆ ಕೊಡಬೇಕು. ಆ ದೃಷ್ಟಿಯಿಂದ ಜೀವನದಲ್ಲಿ ಒಳ್ಳೆಯ ಗುರಿಯನ್ನು ಹಾಕೊಳ್ಳಿ. ಯಾಕೆಂದ್ರೆ ಸರ್ಕಾರ ಇಷ್ಟೆಲ್ಲ ಮಾಡ್ತಾ ಇದೆ, ನಿಮಗೆ ಉಚಿತವಾದಂತ ಅನ್ನವನ್ನ ಕೊಡ್ತಾ ಇದೆ, ಉಚಿತವಾದಂತ ಆಶ್ರಯವನ್ನ ಕೊಡ್ತಾ ಇದೆ. ಉಚಿತವಾದಂತ ಆಶ್ರಯ, ಅನ್ನ ಮತ್ತೆ ಅಕ್ಷರ, ಈ ಮೂರನ್ನು ಕೂಡ ಜ್ಞಾನ ಸರ್ಕಾರ ಕೊಡ್ತಾ ಇರೋದು. ಏನು ಕೊಡ್ತಾ ಇರೋದು ಅಂತ ಹೇಳಿದ್ರೆ, ಇಲ್ಲಿ ಆರಾಮಾಗಿದ್ದು ಊಟ ಮಾಡಿಕೊಂಡು ಫ್ರೀ ಊಟ, ಫ್ರೀ ಸೆಂಟರ್ ಅಂತ ಹೋಗ್ಲಿಕ್ಕಲ್ಲ. ಕೊಡ್ತಾ ಇರೋ ಉದ್ದೇಶ ಅಂದ್ರೆ ಜೀವನದಲ್ಲಿ ಏನಾದ್ರೂ ಸಾಧನೆ ಮಾಡ್ಲೇಬೇಕು, ಸಮಾಜಕ್ಕೆ ನಾನೊಬ್ಬ ಒಳ್ಳೆ ಪ್ರಜೆ ಆಗ್ಲೇಬೇಕು,
ತಂದೆ ತಾಯಿಗಳು ಒಳ್ಳೆಯ ಮಗ ಅಥವಾ ಮಗಳು ಆಗ್ಲೇಬೇಕು ಅನ್ನುವಂತ ಉದ್ದೇಶವನ್ನು ಇಟ್ಕೊಂಡು ಕೊಟ್ಟಿರೋದ್ರಿಂದ ನೀವೆಲ್ಲರೂ ಕೂಡ ನಮ್ಮ ವಿದ್ಯಾರ್ಥಿಗಳು ಹೋಗ್ತಾ ಇರುವಂತ ವಿದ್ಯಾರ್ಥಿಗಳು ನೀವೆಲ್ಲರೂ ಕೂಡ ಇವತ್ತು ನಾವು ದೀಪ ಬೆಳೆಸಿದೀವಿ. ನೀವು ಸಮಾಜದ ಆಶಾ ದೀಪಗಳು.